ಏನಿಲ್ಲ ಬೇರೆ ತರ ಅನ್ಸುತ್ತೆ. ಏನ್ ಬ್ರೋ ಗೊತ್ತಾಗ್ತಿಲ್ವಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ರವೀಂದ್ರ. ಇವತ್ತು ನಾನ್ ಬಂದಿರೋಂತ ಜಾಗ ಬಂದು ಚರ್ಚ್ ಸ್ಟ್ರೀಟ್ MG ರೋಡ್ ಹತ್ರ ಇರೋದು ಬೆಂಗಳೂರಲ್ಲಿ. ಇವತ್ತು ನಮ್ದು ಏನಪ್ಪಾ ಕಂಟೆಂಟ್ ಅಂತ ಹೋಗಿ ಸ್ಟ್ರೇಂಜರ್ಸ್ ಹತ್ರ ಹೋಗಿ ಕ್ವಶನ್ಸ್ ಕೇಳಬೇಕು. ಅದು ಸಿಂಪಲ್ ಕ್ವಶನ್ ಆಗಿರುತ್ತೆ, ಬಟ್ ಟ್ರಿಕಿ ಆಗಿರುತ್ತೆ ಅಷ್ಟೇ. ಸೊ ಬನ್ನಿ ಗೈಸ್, ಸ್ಟ್ರೇಂಜರ್ಸ್ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ಸೊ ಇದು ನಮ್ಮ ಫಸ್ಟ್ ವಿಡಿಯೋ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಗೈಸ್ ಇವನೇ ನಮ್ಮ ಸಂಘ, ನಮ್ಮ ಪಾರ್ಟ್ನರ್. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾವು ಚರ್ಚ್ ಸ್ಟ್ರೀಟ್ ಅಲ್ಲಿ ಹೋಯ್ತಾ ಇದೀವಿ ಗೈಸ್. ಇವತ್ತು ಬೆಳಗ್ಗೆ ಆಗಿರೋದ್ರಿಂದ ಸುಮಾರು ಜನ ಏನಿಲ್ಲ, ಸ್ವಲ್ಪನೇ ಇದಾರೆ ಜನ. ಹೆವಿ ಬಿಸಿಲು ಮೆಟ್ರೋದಲ್ಲಿ ಬಂದಿದೀವಿ. ಟೈಮ್ ಆಗ್ತಾ ಆಗ್ತಾ ಕ್ರೌಡ್ ಕೂಡ ಜಾಸ್ತಿ ಆಗ್ತಾರೆ ಈ ಸ್ಟ್ರೀಟ್ ಅಲ್ಲಿ ಅಂತ ಕೇಳಿದೀವಿ ನಾವು. ನಾನಂತ ಫಸ್ಟ್ ಟೈಮ್ ಬಂದಿರೋದು ಚರ್ಚ್ ಸ್ಟ್ರೀಟ್ ಗೆ. ಅಪ್ರೋಚ್ ಮಾಡಕ್ ಹೋಗ್ತಾ ಇದೀವಿ, ಯಾರು ಕೂಡ ಸಿಗ್ತಾ ಇಲ್ಲ, ಬರೀ ಅಂಕಲ್ ಆಂಟಿನೇ ಸಿಗ್ತಾ ಇದಾರೆ. ನಾವು ಕೇಳೋ ಪ್ರಶ್ನೆನ ಅವ್ರಿಗೆ ಏನಾದ್ರು ಕೇಳ್ಬಿಟ್ರೆ ಅಷ್ಟೇ ನಮ್ಗೆ ಶೇಪ್ ಔಟ್ ಮಾಡಿ ಕಳಿಸ್ತಾರೆ. ಇಲ್ಲಿ ಯಾರು ಕೂಡ ಸಿಗ್ತಾನೆ ಇಲ್ಲ ಬೆಳಗ್ಗೆ ಆಗಿರೋದ್ರಿಂದ. ನಾವ್ ಅವಾಗ್ಲಿಂದ ಹುಡುಕಿ ಸಾಕಾಯ್ತು. ಇವಾಗ ನೀವೇ ನೋಡಿ, ಯಾವ್ದೋ ಅಂಕಲ್ ಬರ್ತಾರೆ, ಆ ಕಡೆ ಹೋದ್ರೆ ಬರೀ ಆಂಟಿ ಬರ್ತಾರೆ. ಇದು ಇನ್ನ ಬೆಳಗ್ಗೆ ಆಗಿದೆ ಅಷ್ಟೇ, ಅದಕ್ಕೆ ಅನ್ಸುತ್ತೆ ಸ್ವಲ್ಪ ಟೈಮ್ ಆಗ್ಬೇಕು ಜನ ಹೋಗ್ಬೇಕಾದ್ರೆ. ನಾವು ಬೆಳಗ್ಗೆನೆ ಕಾಲೇಜ್ ಬಿಟ್ಬಿಟ್ಟು ಬಂದಿದೀವಿ, ಅದಕ್ಕೋಸ್ಕರ ಇಲ್ಲಿ ಯಾರು ಸಿಗ್ತಾ ಇಲ್ಲ. ಸೊ ಕಾಯ್ಬೇಕಾಗುತ್ತೆ, ಇಲ್ಲೇ ವೆಯ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಗೈಸ್ ಅಲ್ಲಿ ಯಾರೋ 3 ಜನ ಇದಾರೆ, ಅವ್ರನ್ನ ಕೇಳೋಣ ಅಂತ ಹೋಯ್ತಾ ಇದೀವಿ. ಇದು ನಮ್ ಫಸ್ಟ್ ವಿಡಿಯೋ. ಸೊ ಅದು ಫೇಲ್ ಆದ್ರೂ ಪರವಾಗಿಲ್ಲ, ಪಾಸ್ ಆದ್ರೂ ಪರವಾಗಿಲ್ಲ, ಇದು ನಮ್ಗೊಂದು ಕಲಿಕೆ ಇದ್ದಂಗೆ. ಸೊ ಅಪ್ರೋಚ್ ಮಾಡಕ್ ಹೋಗ್ತಾ ಇದೀವಿ ಗೈಸ್. ಯಾರೋ ಇಬ್ರು ನಿಂತ್ಕೊಂಡಿದ್ದಾರೆ. ಸ್ಕೂಟಿ ಬಂದ್ಬಿಡ್ತಲ್ಲ ಗುರು. ಅಲ್ಲಿದ್ದಾರೆ ಸಂಗು, ಬಿ ರೆಡಿ, ಧೈರ್ಯ ತಗೋ. ಕಷ್ಟಪಟ್ಟು ಬಂದಿದೀವಿ, ಅಲ್ಲಿಂದ ನೆನ್ಪಿಸ್ಕೋ. ಬೆಳಗ್ಗೆ ಊಟ ಮಾಡಿಲ್ಲ ವಿಡಿಯೋಗೋಸ್ಕರ. 1 2 3 ಸ್ಟಾರ್ಟ್. ನೋಡ್ತಾ ಇದಾರೆ. ಸಂಗು ತಗೊಳ್ಳು. ಏನ್ ಕೇಳ್ಬೇಕು ಅಷ್ಟೇ. ಶೋಭಾ ಗೈಸ್ ಇವತ್ ಬೆಳಗ್ಗೆ ಆಗಿರೋದ್ರಿಂದ ಇನ್ನು ಯಾರು ಬಂದೇ ಇಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದೀವಿ ಬರ್ಲಿ ಅಂತ. ಬಟ್ ಯಾರು ಕೂಡ ಬರ್ತಾ ಇಲ್ಲ. ಸೊ ನಾವು ಅದಕ್ಕೆ ವೆಯ್ಟ್ ಮಾಡೋಣ ಅಂತ ಕುತ್ಕೊಂಡಿದೀವಿ. ಯಾವ್ದೋ ಮಗ ಇದು, ಯಾವ್ದೋ ಮುಂದೆ ಶೋಭಾ ಅಪಾರ್ಟ್ಮೆಂಟ್ ಮುಂದೆ ಕೂತಿದೀವಿ ನೆರಳಲ್ಲಿ. ಸೊ ಯಾರು ಬಂದ್ರೆ ನಮ್ ಸಂಘನೇ ಅಪ್ರೋಚ್ ಮಾಡೋದು. ಮಾತಾಡ ಮಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಭಯ ಆಗುತ್ತೆ ನೋಡಿದ ತಕ್ಷಣ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಅಪ್ರೋಚ್ ಮಾಡೋ ಅಂತ ಹೇಳಿದ್ರೆ ವಾಪಸ್ ಹೋಗೋದು ಸಂಘ. ಮಾಡ್ತೀನಿ ಫಸ್ಟ್ ವಿಡಿಯೋ ಅಲ್ವಾ. ಸ್ವಲ್ಪ ನಮ್ಗೂ ಕೂಡ ಭಯ ಇರುತ್ತೆ. ಈ ವಿಡಿಯೋ ನೀವು ಒಳ್ಳೆ ಸಪೋರ್ಟ್ ಕೊಟ್ರೆ ಈ ತರ ಅಲ್ಲ, ಇದಕ್ಕೆ ಚೆನ್ನಾಗಿರೋ ವಿಡಿಯೋಸ್ ಬರುತ್ತೆ. ಟ್ರಸ್ಟ್ ಮಿ ಗೈಸ್, ಇದಕ್ಕೆ ಚೆನ್ನಾಗಿರೋ ವಿಡಿಯೋಸ್ ಮುಂದೆ ಬರುತ್ತೆ. ಫ್ರೀ ಇದೀರಾ ನೋಡಿ. ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ ಆಗೋಯ್ತು ನನಗೆ. ಗೈಸ್ ಸಂಘ ಧೈರ್ಯ ಮಾಡಿ ಪಾಪ, ಇಬ್ರು ಚಿಕ್ಕ ಹುಡುಗರನ್ನ ಕರ್ದ, ಅವ್ರಿಬ್ರು ತಿರುಗದೇ ಇಲ್ಲ. ಸೊ ಏನಾಗಲ್ಲ ಗೈಸ್, ಇದು ಫಸ್ಟ್ ಟ್ರೈ, ನಮ್ಗೆ ಇದೇ ಬೆಸ್ಟ್ ಟ್ರೈ ಅಂತ ಏನಿಲ್ಲ. ಇಲ್ಲ ಸ್ವಲ್ಪ ಬ್ರೋ ನೋಡಿ ಬ್ರೋ, ಒಂದೇ ಕ್ವಶನ್ ಆಯ್ತಾ ಬ್ರೋ? ವಿಡಿಯೋ ನೋಡಿ ಬ್ರೋ, ಒಂದೇ ಕ್ವಶನ್. ಇನ್ಸ್ಟಾಗ್ರಾಮ್ ಅಷ್ಟೇ ಬ್ರೋ, ಓಕೆನಾ ಬ್ರೋ? ಸಿಂಪಲ್ ಕ್ವಶನ್ ಅಷ್ಟೇ ಬ್ರೋ. ನೀವೇ ನಮ್ಗೆ ಫಸ್ಟ್ ಕ್ವಶನ್ ಕೇಳಲಾ? ಸಿಂಪಲ್. ವಾಟ್ ಈಸ್ ಬಿಹೈಂಡ್ ದ ಕೌ ಅಂಡ್ ಫ್ರಂಟ್ ಆಫ್ ಎ ವುಮೆನ್? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬಿಹೈಂಡ್ ದ ಕೌ ಅಂಡ್ ಫ್ರಂಟ್ ಆಫ್ ಎ ವುಮೆನ್. ನೀವ್ ಅನ್ಕೊಂಡಿರೋದಲ್ಲ ಬ್ರೋ, ಎಲ್ರು ಕೂಡ ಅದೇ ಅನ್ಕೋತಾರೆ, ಬಟ್ ಅದಲ್ಲ ಬ್ರೋ. ಯೋಚನೆ ಮಾಡಿ ಯಾಕೆ. ಬಿಹೈಂಡ್ ದ ಕೌ, ಫ್ರಂಟ್ ಆಫ್ ಎ ವುಮೆನ್. ನಿಮ್ಗೆ ಏನ್ ಅನ್ಸುತ್ತೆ? ಆನ್ಸರ್ ಏನಿರ್ಬೋದು ಅನ್ಸುತ್ತೆ ನಿಮ್ಗೆ? ಏನಿಲ್ಲ ಬೇರೆ ತರ ಅನ್ಸುತ್ತೆ. ಬರೀ ಇಂತದೆಯಾ? ಬೇರೆ ತರ ಬ್ರೋ, ನೋ ಡಬಲ್ ಮೀನಿಂಗ್ ಬ್ರೋ. ಆಮೇಲೆ ಸಾಯಿಬಾಬಾ ಒಳ್ಳೇದ್ ಮಾಡಲ್ಲ. ಸೊ ಓನ್ಲಿ ಸಿಂಗಲ್ ಮೀನಿಂಗ್. ಹೇಳಿ ಬ್ರೋ, ಏನ್ ಆನ್ಸರ್? ಗೊತ್ತಿಲ್ವಾ? ಆನ್ಸರ್ ನಾನು ಹೇಳ್ಬಾರ್ದು ಕಣ ಬ್ರೋ, ನಿಮ್ಗೆ ಹೇಳ್ತೀನಿ ಆನ್ಸರ್. WCOW ಬಿಹೈಂಡ್ ದ ಕೌ, ಫ್ರಂಟ್ ಆಫ್ ಎ ವುಮೆನ್ WMEN, ಫ್ರಂಟ್ ಆಫ್ ವುಮೆನ್ ಬರುತ್ತೆ W. ಅದೇ ಬ್ರೋ ಆನ್ಸರ್. ಎಲ್ರು ಗೈಸ್ ಫಸ್ಟ್ ಟೈಮ್ ಅಪ್ರೋಚ್ ಮಾಡುದು, ಪಾಪ 3 ಜನ ಒಪ್ಕೊಂಡ್ರು. ಒಪ್ಕೊಂಡಿರೋ ಖುಷಿಗೆ ಹೋಗಿ ಬೀಡ ತಿಂತಾ ಇದೀವಿ. ನೆಕ್ಸ್ಟ್ ಬೀಡ ತಿನ್ಬಿಟ್ಟು ಅಪ್ರೋಚ್ ಮಾಡಕ್ ಹೋಗ್ತೀವಿ. ಇದೇ ತರ ಹುಡುಗರು ಸಿಕ್ಕಿದ್ರೆ ನಮಗೂ ಖುಷಿ ಆಗುತ್ತೆ. ಒಳ್ಳೆ ಚೆನ್ನಾಗಿ ಮಾತಾಡಿದ್ರು, ಫಾಲೋ ಬೇರೆ ಮಾಡ್ಕೊಂಡ್ರು.
ಸ್ಕ್ಯಾನರ್ ಬೇರೆ ತಗೊಂಡು ಸ್ಕ್ಯಾನ್ ಬೇರೆ ಮಾಡ್ಕೊಂಡು ಅಕೌಂಟ್ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಅಪ್ರೋಚ್ ಮಾಡೋಣ, ಬಟ್ ಫಸ್ಟ್ ಬೀಡ ತಿನ್ನೋಣ. ಮೈಕ್ ಆಫ್ ಆಗಿತ್ತು ಬ್ರೋ, ಸಾರಿ. ಇಫ್ ಯು ಆರ್ ಡ್ರೈವಿಂಗ್ ಎ ಬಸ್, ಓಕೆ, ದೇರ್ ಆರ್ ಟೋಟಲಿ 10 ಪೀಪಲ್ಸ್. At first stop, 5 people get off. At second stop, 2 people get off. Then what's the age of a driver? You know? 52. No bro, question ಡಾಲ್ಟ ಕೇಳಿಸ್ಕೊಳ್ಳಿ. If you are driving a bus, there are totally 10 peoples. At first stop, 5 people get off. At second stop, 2 people get off. Then what is the age of a driver? Freena. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? 10 minus 7 3 ಇದೆ. Simple bro. 17. 17 ಇಂದ 10 ಹತ್ರನಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್, ಇವಾಗ ಚರ್ಚ್ ಸ್ಟ್ರೀಟ್ ಇಂದ ಬಂದು ಇವಾಗ ನ್ಯಾಷನಲ್ ಕಾಲೇಜ್ ಬಂದಿದ್ದೀವಿ. ಬಿಕಾಸ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಇವತ್ತೇನು ಅಷ್ಟೊಂದು ಜನ ಇರ್ಲಿಲ್ಲ, ಸೊ ಅದಕ್ಕೆ ಅಂತ ಇವಾಗ ಬೇರೆ ಸಾಲಿಲ್ಲ ಅಪ್ರೋಚ್ ಮಾಡಕ್ಕೆ, ಅದಕ್ಕೆ ನಾವು ಬಂದ್ಬಿಟ್ವಿ. ಅಪ್ರೋಚ್ ಮಾಡ್ದು ಗರ್ಲ್ಸ್ಗೆ, ಬಟ್ ಯಾರು ರಿಯಾಕ್ಟ್ ಮಾಡಿಲ್ಲ. ಅದಕ್ಕೆ ನಮ್ಗೆ ಬೇಜಾರಾಗಿ ಬಂದಿದ್ದೀವಿ ಗೈಸ್. ನಾವೇ ಹುಡುಗರ್ನ ಕೇಳಿ ಕೇಳಿ ಸಾಕಾಯ್ತು. ಪಾಪ ನಮ್ಮ ಹುಡುಗರು ಎಷ್ಟು ನೀಯತ್ತು ಅಂದ್ರೆ ನಾವ್ ಇಷ್ಟೆಲ್ಲ ಕೇಳಿದ್ರೆ ಬೇಕಾದ್ರೆ ವಿಡಿಯೋ ಮಾಡಕ್ ರೆಡಿ ಆಗಿರ್ತೇವೆ. ಅದೇ ಹುಡುಗಿರ್ನ ನಾವು ಕೇಳಿದೆ 3 ಜನ ಕೂಡ ಬೇಡ ಅಂತಾನೆ ಹೇಳಿದ್ದಾರೆ. ಸೊ ಇವಾಗ ಯಾವ್ದಾದ್ರು ಕಾಲೇಜ್ ಮುಂದೆ ಹೋಗೋಣ ಅಂತ ಹೊರಟಿದ್ದೀವಿ ಗೈಸ್. ಇವಾಗ ಚರ್ಚ್ ಸ್ಟ್ರೀಟ್ ಇಂದ ಗಾಂಧಿ ಬಜಾರ್ಗೆ ಶಿಫ್ಟ್ ಆಗಿದ್ದೀವಿ. ಬಿಕಾಸ್ ಅಲ್ಲಿ ಅಷ್ಟೊಂದು ಜನ ಇರ್ಲಿಲ್ಲ ಇವತ್ತೇನೋ ಗೊತ್ತಿಲ್ಲ. ಬಿಕಾಸ್ ಇವತ್ತು ಶುಕ್ರವಾರ ಅಲ್ವಾ, ರಜೆ ಇರಲ್ಲ. ನಾಳೆ ಹೋಗ್ಬೇಕಿತ್ತು ನಾವು, ಬಿಕಾಸ್ ನಾಳೆ ನಮ್ಗೆ ರಜಾ ಇದೆ, ಅದಕ್ಕಿಂತ ಹೋಗಿಲ್ಲ. ಇವಾಗ ಗಾಂಧಿ ಬಜಾರ್ ಬಂದಿದ್ದೀವಿ. ಬೆಳಗ್ಗೆ ನಾವು ಊಟ ಮಾಡದೆ ಹೋಗ್ಬಿಟ್ಟಿದ್ದು, ಸುಸ್ತಾಯ್ತಿತ್ತು, ಬಿಸಿಲು ಬೇರೆ ಜಾಸ್ತಿ. ಇಲ್ಲೆಲ್ಲರೂ ಊಟ ಮಾಡ್ತಿದ್ದಾರೆ. ಈ ಜಾಗದಲ್ಲೆಲ್ಲ ಕೇಳೋದು ತಪ್ಪು ಅಂತ ನನ್ಗನ್ಸುತ್ತೆ ಸಂಗು, ಅಲ್ವೇನಾ? ಹೌದಾ? ಅದಕ್ಕೆ ಇವಾಗ ಎಲ್ಲಾದ್ರೂ ಹೋಗ್ತಾ ಇದೀವಿ ಸ್ಕೂಲ್ ಹತ್ರ, ಕಾಲೇಜ್ ಹತ್ರ. ಕಾಲೇಜು ಸ್ಕೂಲ್ ಇದೆ, ನಮಗೂ ಒಳ್ಳೇದು. ಇದು ನಮ್ಮ ಫಸ್ಟ್ ವಿಡಿಯೋ ಗೈಸ್. ನಾವ್ ಮಿಸ್ಟೇಕ್ ಆಗ್ಲಿ ಏನಾಗ್ಲಿ ಅದನ್ನೆಲ್ಲ ನೀವು ಹೊಟ್ಟೆಗೆ ಹಾಕೊಳ್ಳಿ. ಏನು ಕಮೆಂಟ್ ಅಲ್ಲಿ ಹಾಕಕ್ ಹೋಗ್ಬೇಡಿ, ಆ ತರ ಈ ತರ ಅಂತ. ಸರಿ ಮಾಡ್ಕೋತೀವಿ ಆದಷ್ಟು ಬೇಗ. ಸರಿ ಮಾಡ್ಕೊಳ್ಳಿ ಅಂತ ಕಮೆಂಟ್ ಅಲ್ಲಿ ಹಾಕಿ, ಯಾವ್ದು ಮಿಸ್ಟೇಕ್ ಇದೆ ಅದನ್ನ ಅವಾಗ ಸರಿ ಮಾಡ್ಕೊಂತೀವಿ. ಏನ್ ಮಿಸ್ಟೇಕ್ ಇದೆ ಅಂತ ಕಮೆಂಟ್ ಹಾಕಿ ಗೈಸ್. ಫ್ರೆಂಡ್ಸ್, ಹೋಗ್ತಾ ಇದೀವಿ ಹುಡುಕೊಂಡು ಯಾರು ಸಿಗ್ತಾ ಇಲ್ಲ, ಎಲ್ಲ ಬಿಜಿ ಅಂತ ಇದಾರೆ. ಎಲ್ಲ ಬಂದ್ರು ಬರೀ ಹಿಂದಿ ಅವರೇ ಬರ್ತಾ ಇದಾರೆ. ನಮಗ್ ನೋಡಿದ್ರೆ ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ. ಒಬ್ಬನಿಗೆ 6 ಬೆರಳು ಇರುತ್ತಂತೆ. ಎಲ್ಲ ಹಿಂದಿ ಅವರೇ ಇಲ್ಲಿ ಗಾಂಧಿ ಬಜಾರಲ್ಲಿ. ಕನ್ನಡದವ್ರು ಸಿಗಕ್ಕೆ ತಯಾರಿಲ್ಲ. ಅದಕ್ಕೆ ಹುಡ್ಕೊಂಡು ಹೋಗ್ತಾ ಇದೀವಿ. ನಮ್ ಕ್ಯಾಮ್ರಾ ಮ್ಯಾನ್ ನೋಡಿದ್ರೆ ಸರಿಯಾಗಿ ಬಿಡ್ತಾವನು ಹಿಂದೆಯಿಂದ. ನಿನ್ನ ಹೆಸರೇನು? ರಾಜು. ಎಷ್ಟನೇ ಕ್ಲಾಸ್? 7th. ಆಯ್ತು. ಈಗ ನಿಂಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಆಯ್ತಾ? ABCD ಎಷ್ಟು ಅಕ್ಷರ ಅವೆ? 26. 26 ಅದ, ಆಯ್ತಾ? ಅದರಲ್ಲಿ 6 ಅಕ್ಷರ ತೆಗ್ದಾಕು, ಎಷ್ಟಾಗುತ್ತೆ? 20. ಇನ್ನೊಂದ್ಸಲ ಯೋಚನೆ ಮಾಡಿ, ಎಷ್ಟಾಯ್ತದೆ? 20. ಅದ ಹೆಂಗು 20 ಆಯ್ತದೆ? ನಾನು ಹೇಳಿದ 6 ಅಕ್ಷರ. ಆರ್ ಸ್ಪೆಲ್ಲಿಂಗ್ 6 ತೆಗ್ದಾಕು ಎಷ್ಟಾಯ್ತದೆ? 25. 20 ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ